ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಟ್ರಾವೆಲರ್ಗೆ ಸ್ವಾಗತ ಸುಸ್ವಾಗತ. ರಾತ್ರಿ ಬಂದು ಸ್ಟೇ ಆಗಿಬಿಟ್ಟು ಬೆಳಗ್ಗೆನೇ ಎದ್ದು ರೂಮಲ್ಲೇ ವೆಂಕಟಸ್ವಾಮಿ ಐತೆ ಅಂತ ಕೈ ಮುಗಿಬಿಟ್ಟು ಮುಂದಕ್ಕೆ ಬೆಳಗ್ಗೆನೇ ಎದ್ದು ಸೀದಾ ಹೊರಟಿದ್ದೆ ಸ್ನೇಹಿತರೆ. 10 ನಿಮಿಷದಲ್ಲಿ ದರ್ಶನ ಆಗುತ್ತೆ ಅಂತ ಅಂದ್ರಲ್ಲ, ಹಾಗಾಗಿ ಹೋಗ್ತಾ ಇದ್ದೀವಿ. ಅದರಲ್ಲಿ ಹಾಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಎಲ್ಲ ಏನೇನಿದೆ ನೋಡ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಎಷ್ಟು ಜನ ನೋಡಿ, 9 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ. ಹಾಗೆ ದೇವಸ್ಥಾನ ಹತ್ರ ಬಂದು, ಈ ಕಲ್ಯಾಣಿ ಯಾವಾಗಲೂ ಇಷ್ಟು ನೀಲಿಯಾಗಿರುತ್ತೆ ನೀರು. ಹೇಗೆ ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಮತ್ತೆ ಹಾಗೆ ದೇವಸ್ಥಾನ ಹತ್ರ ಹೊರಟೆ. ಹಾಗೆ ಆಚೆಯಿಂದನೇ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು ಆ ಕಡೆಯಿಂದ ಮತ್ತೆ ದರ್ಶನ ಕಡೆ ಹೊರಟ್ವಿ. ದರ್ಶನ ಎಲ್ಲ ಮುಗಿದಿದ್ದಾಯಿತು. ದರ್ಶನ ಮುಗೀತಲ್ಲ ಅಂಥೇಳಿ ಮತ್ತೆ ರಿಟರ್ನ್ ಊಟದ ಕಡೆ ಹೊರಟಿದ್ದೀನಿ. ಊಟ ಮಾಡಬೇಕು ಇವಾಗ. ಬಟ್ ನೋಡಿ, ಹೆವಿ ಕ್ರೌಡ್ ಇದೆ, ಜನ ಮಾತ್ರ ಸಿಕ್ಕಾಪಟ್ಟೆ. ಬಿಸಿಲು ಕೂಡ ಆಗಿದೆ, ಜನ ಕೂಡ ಆಗಿದ್ದಾರೆ. ಹೆವಿ ಕ್ರೌಡ್ ಅಂದರೆ ಕ್ರೌಡ್ ಇದೆ, ಸಮ್ಮರ್ ಹಾಲಿಡೇಸ್ ಅಂತ ಹೇಳಿ. ಹಾಗೆ ಮತ್ತೆ ಆಚೆಯಿಂದನೇ ಕೈ ಮುಗಿಬಿಟ್ಟು ಇಲ್ಲೇ ದುಡ್ಡು ಕೊಡೋಪ್ಪ ಈ ವರ್ಷ ಅಂತ ಹೇಳಿ ಮತ್ತೆ ಊಟದ ಕಡೆ ಹೊರಟಿದ್ದೀನಿ. ಈಗ ಊಟ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ಏನು ಸ್ಪೆಷಲ್ ಊಟ ಇದೆ ನೋಡೋಣ ಬನ್ನಿ. ಯಾವಾಗಲೂ ಭರ್ಜರಿಯಾಗಿರುತ್ತೆ ಊಟ. ಏನಪ್ಪ ಇಲ್ಲಿ ವಿಶೇಷ ಅಂದರೆ 10 ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ 8:30ಗೆ ಟಿಫನ್ ಇರುತ್ತೆ. 10:30ಯಿಂದ 4 ಗಂಟೆವರೆಗೂ ಊಟ ಇರುತ್ತೆ. ಒಳ್ಳೆ ಫೆಸಿಲಿಟಿ ಇದೆ. ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ತಿರುಪತಿಗೆ ಬಂದಾಗ. ಹಾಗೆ ಡೈನಿಂಗಲ್ಲಿ ಬಂದು ಊಟಕ್ಕೆಲ್ಲ ಜನ ಕೂತಿದ್ರು ಆಲ್ರೆಡಿ. ಅಲ್ಲೇ ಮಧ್ಯದಲ್ಲಿ ನಾವು ಒಂದು ಸೀಟ್ ಇಟ್ಕೊಂಬಿಟ್ಟು ಟಕ್ಕಂತ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ರೂಮ್ ಕಡೆಗೆ ಹೊರಟಿದ್ದು. ಚೆಕ್ಔಟ್ ಮಾಡಬೇಕಾಗಿತ್ತು. ಆಲ್ರೆಡಿ ಟೈಮು 12 ಗಂಟೆ ಆಗಿಬಿಟ್ಟಿದೆ ಅಂತ ಹೇಳಿ ಚೆಕ್ಔಟ್ ಎಲ್ಲ ಮಾಡಿಕೊಂಡು ಮತ್ತೆ ಅಲ್ಲಿಂದ ರಿಟರ್ನು ಕೆಳಗಡೆ ಗೋವಿಂದರಾಜ ಸ್ವಾಮಿ ಪಟ್ಟಣಗೆ ಹೊರಟಿದ್ದು ಪ್ರಯಾಣ. ಹಾಗೆ ವ್ಯೂ ಚೆನ್ನಾಗಿತ್ತು, ಮೋಡ ಕವಿದ ವಾತಾವರಣ ಅಂಥೇಳಿ ಹಾಗೆ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು ಘಾಟಿ ಇಳಿಸ್ಕೊಂಡು ಮತ್ತು ಅಲ್ಲಿ ಬರ್ತಾ ಆಂಜನೇಯ ದೇವಸ್ಥಾನ ಸಿಗುತ್ತೆ ಅಂತೇಳಿ ಮತ್ತು ಆಂಜನೇಯ ಹತ್ರ ಎಲ್ಲ ಬೆಟ್ಟ ಹತ್ಕೊಂಡು ಬರ್ತಾಯಿದ್ದಾರೆ ನೋಡಿ ರೋಡ್ ಸೈಡಲ್ಲೇ. ಹಾಗೆ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು ಈಗ ಅಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಹೋಗಿ ಅಲ್ಲೊಂದು ಬಾಸಿಗೆ ಕೈ ಮುಗಿದ್ಬಿಟ್ಟು ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕೈ ಮುಗಿದ್ಬಿಟ್ಟು ಸೀದಾ ಇಲ್ಲಿಂದ ಮತ್ತೆ ಕೆಳಗಡೆ ಹೊರಟಿರೋದೆ. ಜೈ ಆಂಜನೇಯ ಅಂತ ಹೇಳ್ಬಿಡೋದು, ಗೋವಿಂದ ಗೋವಿಂದ ಅಂತ ಹೇಳ್ಬಿಡೋದು, ಇಷ್ಟೇ ಕೆಲಸ. ಅಲ್ಲಿಂದ ಸೀದಾ ಕೆಳಗಡೆ ಬಂದು ಗೋವಿಂದರಾಜ ಪಟ್ಟಣ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಂಗಮ್ಮ ಎಲ್ಲ ನೋಡಿಕೊಂಡು ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗಿತ್ತು ಅಂತ ಹೇಳಿ ಹಾಗೆ ಒಂದು ಕಪ್ ಕೇಕ್ನ ತಿಂದ್ಕೊಂಡು ಮುಂದೆ ಹಾಗೆ ಹೊಟ್ಟೆ ಹಸಿವು ಅಂತ ಹೇಳಿ ಮತ್ತೆ ಮುಂದೆ ಹೋಟೆಲ್ಗೆ ಹೋಗ್ಬಿಟ್ಟು ಒಳ್ಳೆ ನಾವು ಬ್ಯಾಟಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ ತುಮಕೂರು ಕಡೆಗೆ ಪ್ರಯಾಣ. ಈಗ ತುಮಕೂರು ಕಡೆ ಹೊರಟಿದ್ದೀವಿ. ಆಲ್ರೆಡಿ ರಾತ್ರಿ 9 ಗಂಟೆ ಆಗಿದೆ. ಓಕೆ ಸ್ನೇಹಿತರೆ, ಈಗ ನಮ್ಮ ಸಪೋರ್ಟ್ ಮಾಡಿ ವೀಡಿಯೋಗಳಿಗೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಗುಡ್ ನೈಟ್ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ.